ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಏನು ಆ ವಿಡಿಯೋ ಅಂತಂದ್ರೆ, ರೈಲ್ವೆಯಲ್ಲಿ ಒಂದು ಕೊಲೆ ಆಗಿರುವಂಥ ಪ್ರಕರಣ. ಒಂದು ಸಣ್ಣ ವಿಚಾರಕ್ಕಾಗಿ ಏಕಾಏಕಿಯಾಗಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡುವ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ಜನಗಳಿದ್ದಾರೆ ಅಂತಂದ್ರೆ ಬಹುತೇಕ ಎಂಥ ಒಂದು ಪ್ರಪಂಚದಲ್ಲಿ ನಾವಿದ್ದೀವಿ, ಎಂಥ ಕೊಳಕು ಮನಸ್ಥಿತಿಯ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಸ್ನೇಹಿತರೆ, ಈ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಸ್ನೇಹಿತರೆ, ವಿಡಿಯೋನ ಸಾಧ್ಯವಾದರೆ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, 2 ಕೋಟಿಗೂ ಹೆಚ್ಚು ಜನರನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಮಹಾನಗರ ಮುಂಬೈ. ಈ ನಗರದ ಜೀವನಾಡಿಯೇ ಇಲ್ಲಿನ ಲೋಕಲ್ ರೈಲುಗಳು. ಪ್ರತಿದಿನ ಲಕ್ಷಾಂತರ ಜನರು ತಮ್ಮ ಜೀವನೋಪಾಯಕ್ಕಾಗಿ ಸುರಕ್ಷಿತವಾಗಿ ಮನೆಗೆ ಮರಳಲು ನಂಬಿಕೆಯಿಂದ ಈ ರೈಲುಗಳನ್ನು ಹತ್ತಾರೆ. ಆದ್ರೆ ಮಂಗಳವಾರ ರಾತ್ರಿ ಅಂತಂದ್ರೆ ಜೂನ್ 22ರ ರಾತ್ರಿಯಲ್ಲಿ ಒಂದು ದುರಂತವೇ ನಡೆದು ಹೋಗಿಬಿಡತ್ತೆ. ಆದ್ರೆ ಮಂಗಳವಾರ ರಾತ್ರಿ ಅಂದ್ರೆ ಜೂನ್ 23, 2026ರಂದು ಚರ್ಚ್ ಗೇಟ್ ನಿಂದ ನಲ್ಲಾಸೋಪಾರ ಫಾಸ್ಟ್ ಲೋಕಲ್ ರೈಲಿನ ಫಸ್ಟ್ ಕ್ಲಾಸ್ ಬೋಗಿಯಲ್ಲಿ ಆ ನಂಬಿಕೆ ಸಂಪೂರ್ಣವಾಗಿ ನುಚ್ಚುನೂರಾಗಿ ಬಿಟ್ಟಿದೆ. ಸ್ನೇಹಿತರೆ, ಮುಂಬೈನ ವಿರಾರ್ ನಿವಾಸಿಯಾದಂತ 22 ವರ್ಷದ ಮಯಾಂಕ್ ಲೋಹರ್ ಎಂಬ ಯುವಕ ಅಜೇರಿಯ JB ನಗರದ ಬಟ್ಟೆ ಶೋರೂಮ್ ಒಂದರಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ತುಂಬ ಶಾಂತ ಹಾಗೂ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದ. ಅಂದು ರಾತ್ರಿ ಕೂಡ ತನ್ನ ಕೆಲಸವನ್ನು ಮುಗಿಸಿ ಎಂದಿನಂತೆ ಮನೆಗೆ ಮರಳಲು ರೈಲು ಹತ್ತಿದ್ದ. ಆದರೆ ಅದೇ ರೈಲಿನಲ್ಲಿ ಅತಿಯಾಗಿ ಮದ್ಯಪಾನ ಮಾಡಿದ್ದ ಮಾರಕಾಸ್ತ್ರ ಹೊಂದಿದ್ದ ಕ್ರೂರಿಯೊಬ್ಬ ತನ್ನೆದುರು ಸಿಗುತ್ತಾನೆ ಅಂತೇಳಿ ಆತ ಕಲ್ಪನೆಯೂ ಕೂಡ ಮಾಡಿರಲಿಲ್ಲ. ಸಮಯ ರಾತ್ರಿ 10:45ರ ಆಸುಪಾಸು. ಹೊರಗೆ ಮುಂಬೈ ಮುಂಗಾರು ಮಳೆ ಅರ್ಭಟಿಸ್ತಾ ಇದೆ. ರೈಲು ಗೋರೆಗಾಂವ್ ಮತ್ತು ಕಾಂದಿವಲಿ ನಿಲ್ದಾಣಗಳ ನಡುವೆ ವೇಗವಾಗಿ ಚಲಿಸ್ತಾ ಇದೆ. ತೆರೆದಿದ್ದ ಬಾಗಿಲಿನಿಂದ ಮಳೆಯ ನೀರು ಫಸ್ಟ್ ಕ್ಲಾಸ್ ಬೋಗಿ ಒಳಗಡೆ ಜೋರಾಗಿ ಸಿಡಿಯೋದಕ್ಕೆ ಪ್ರಾರಂಭಿಸುತ್ತೆ. ಇದರಿಂದ ಅಲ್ಲಿದ್ದ ಪ್ರಯಾಣಿಕರು ಒದ್ದೆ ಆಗೋದಕ್ಕೆ ಪ್ರಾರಂಭಿಸ್ತಾರೆ. ಇದೇ ವೇಳೆ ಮಯಾಂಕ್ ಲೋಹರ್ ಮುನ್ನಡೆದು ಮಳೆ ನೀರು ಒಳಗಡೆ ಬರದಂತೆ ಬಾಗಿಲನ್ನು ಮುಚ್ಚುವಂತೆ ವಿನಂತಿ ಕೂಡ ಮಾಡಿಕೊಳ್ತಾನೆ. ಇನ್ನು ಈ ಬಾಗಿಲ ಬಳಿ ಈ ಹಂತಕ ನಿಂತ್ಕೊಂಡಿರ್ತಾನೆ ರೋಷನ್ ಅಂತ ಹೇಳಿ. ಅದೇ ಬಾಗಿಲು ಬಳಿ ನಿಂತ್ಕೊಂಡಿದ್ದಂತ 30 ವರ್ಷದ ರೋಷನ್ ಸುವರ್ಣ ಎಂಬ ವ್ಯಕ್ತಿ ಈ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾನೆ. ನಾನು ಬಾಗಿಲನ್ನ ಮುಚ್ಚೋದಿಲ್ಲ, ಏನ್ ಮಾಡ್ಕೊಳ್ತೀಯ ಮಾಡ್ಕೋ, ಹಾಗೆ ಹೀಗೆ ಅಂತ ಹೇಳಿ ತನ್ನ ಬಾಯಿಗೆ ಬಂದ ಹಾಗೆ ಬೈಯೋದಕ್ಕೆ ಪ್ರಾರಂಭಿಸ್ತಾನೆ. ಆ ಸಂದರ್ಭಕ್ಕೆ ಈ ವ್ಯಕ್ತಿಯು ಕೂಡ ಈತನ ಜೊತೆಗೆ ಜಗಳ ಏನ್ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸುಮ್ಮನಾಗ್ಬಿಡ್ತಾನೆ. ಆದ್ರೆ ಅದು ತಾರಕಕ್ಕೆ ಹೇರೋದಕ್ಕೆ ಪ್ರಾರಂಭಿಸುತ್ತೆ. ತುಂಬಾ ಜನಗಳು ಒದ್ದೆ ಆಗೋದಕ್ಕೆ ಪ್ರಾರಂಭಿಸ್ತಾರೆ. ಬಾಗಿಲಿಂದ ನೀರುಗಳು ರೈಲಿನ ಒಳಗಡೆ ಬರುತ್ತೆ. ರೈಲೆಲ್ಲ ಗಲೀಜಾಗುವಂತ ಸನ್ನಿವೇಶ ಅಂತದೆಲ್ಲವೂ ಕೂಡ ಉಟ್ಕೊಂಡ್ಬಿಡುತ್ತೆ. ಕಾರಣದಿಂದಾಗಿ ಲೋಹರ್ ರೋಷನ್ಗೆ ಹೇಳ್ತಾನೆ ಬಾಗಿಲನ್ನ ಮುಚ್ಚಿ ಅಂತೇಳಿ. ಇಬ್ಬರ ನಡುವೆ ಗಲಾಟೆ ಆರಂಭವಾಗಿ ಬಿಡುತ್ತೆ. ಗಲಾಟೆ ಯಾವ ರೀತಿಯಾಗಿತ್ತು ಅಂತಂದ್ರೆ ಒಂದು ಪ್ರಾಣವೇ ಕಳೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಆ ಒಂದು ದುರಂತ ನಡೆದು ಹೋಗಿಬಿಡುತ್ತೆ. ಇನ್ನು ರೋಷನ್ ಅನ್ನುವಂತ ಹಂತಕ ಹೇಳಿದ್ದಾನೆ, ಆತ ತನ್ನಲ್ಲಿದ್ದಂತಹ ಅರ್ಥವಾದಂತ ಚಾಕುವನ್ನ ಆ ಸಂದರ್ಭದಲ್ಲಿ ತೆಗಿತಾನೆ. ಗಲಾಟೆ ತಾರಕಕ್ಕೆ ಹೇರ್ತಾ ಇದ್ದ ಹಾಗೆ ಲೋಹರ್ನ ಎದೆಗೆ, ಹೊಟ್ಟೆಗೆ ಎಲ್ಲ ಕಡೆಗೂ ಕೂಡ ಸುಚ್ಚೋದಕ್ಕೆ ಪ್ರಾರಂಭಿಸ್ತಾನೆ. ಸ್ಥಳದಲ್ಲಿಯ ರಕ್ತದ ಮಡುವಿನಲ್ಲಿ ಆತ ಬಿದ್ದು ಬಿಡ್ತಾನೆ. ತದನಂತರ ಆತನ ಪ್ರಾಣವು ಕೂಡ ಅದೇ ಸ್ಥಳದಲ್ಲಿಯೇ ಹೋಗಿ ಬಿಡುತ್ತೆ. ಅಲ್ಲಿದ್ದಂಥ ಎಲ್ಲ ಜನಗಳು ಎಲ್ಲರೂ ಕೂಡ ಭಯಭೀತರಾಗಿ ಬಿಡ್ತಾರೆ. ಏನು ನಡೆದೋಯ್ತು ಇಲ್ಲಿ, ಎಂಥ ಒಂದು ಪರಿಸ್ಥಿತಿ ನಡೆದೋಗ್ತಾ ಇದೆ ಅಂತ ಹೇಳಿ. ಆ ದೃಶ್ಯವನ್ನು ನಾನು ಇಲ್ಲಿ ಪ್ರಸಾರ ಮಾಡೋದಕ್ಕಾಗೋದಿಲ್ಲ, ಬೇರೆ ಬೇರೆ ದೃಶ್ಯಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಸೊ ಅದನ್ನೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಂಥ ಭೀಕರತೆ ಇತ್ತು, ಎಂಥ ಕೊಳಕು ಮನಸ್ಥಿತಿ ಆತನಲ್ಲಿ ಇತ್ತೋ ಗೊತ್ತಿಲ್ಲ. ಸ್ನೇಹಿತರೆ, ರೋಹನ್ ಅನ್ನುವಂಥ ಅಂತಕ ಲೋಹರ್ನ ಮೇಲೆ ಹಲ್ಲೆ ಮಾಡ್ತಾನೆ. ಆತ ಸ್ಥಳದಲ್ಲಿ ಸಾವನ್ನಪ್ತಾನೆ. ಆದ್ರೆ ಆತನಿಗೆ ಯಾವುದೇ ರೀತಿಯಾದಂಥ ಭಯವಾಗ್ಲಿ ಅಥವಾ ಒಂದು ಪಾಪ ಪ್ರಜ್ಞೆ ಆಗಲಿ, ಪ್ರಾಯಶ್ಚಿತ್ತವಾಗ್ಲಿ ಅದ್ಯಾವುದು ಕೂಡ ಆತನ ಮುಖದಲ್ಲಿ ಕಾಣಿಸೋದಿಲ್ಲ. ಆತ ನಿರಾಳವಾಗಿ ಅಥವಾ ಏನೂ ಕೂಡ ಆಗಿಲ್ಲ ಅನ್ನೋ ರೀತಿಯಲ್ಲೇ ತಾನು ಇರ್ತಾನೆ. ಕೇವಲ 10-15 ನಿಮಿಷಗಳ ನಡುವೆ ಈ ಒಂದು ದುರಂತ ನಡೆದು ಹೋಗಿಬಿಡುತ್ತೆ. ರಾತ್ರಿ 11:04 ಆಸುಪಾಸು ರೈಲು ಬೋರಿವಲಿ ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ 3ಕ್ಕೆ ಬಂದು ನಿಲ್ಲುತ್ತೆ. ಇನ್ನು ಮಯಾಂಕ್ ತೀವ್ರ ರಕ್ತಸ್ರಾವದಿಂದ ಕೊನೆ ಉಸಿರನ್ನು ಹೇಳಿತಾನೆ. ಪ್ರಯಾಣಿಕರು ಕೊಲೆಗಾರನನ್ನ ಹಿಡಿಯಲು ಯತ್ನವನ್ನು ಕೂಡ ಮಾಡ್ತಾರೆ. ಆತ ಚಾಕು ತೋರಿಸಿ ಎಲ್ಲರಿಗೂ ಬೆದರಿಕೆ ಹಾಕಿ ರೈಲು ನಿಲ್ಲುತ್ತಿದ್ದಂತೆ ಪ್ಲಾಟ್ಫಾರ್ಮ್ಗೆ ಜಿಗಿದು ಜನರ ಗುಂಪಿನಲ್ಲಿ ಕಣ್ಮರೆಯಾಗಿ ಬಿಡುತ್ತಾರೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತೆ. ರೈಲ್ವೆ ಪೊಲೀಸ್ ತಕ್ಷಣವೇ ಕಾರ್ಯಪ್ರವೃತ್ತರಾಗ್ತಾರೆ. ಆರೋಪಿಯ ಪತ್ತೆಗಾಗಿ 7 ವಿಶೇಷ ತಂಡವನ್ನ ರಚನೆ ಮಾಡ್ತಾರೆ. ಆದರೆ ಪೊಲೀಸರ ಬಳಿ ಆರೋಪಿಯು ಯಾವುದೇ ಸುಳಿವು ಕೂಡ ಸಿಗೋದಿಲ್ಲ. ಆತನಿಗೆ ಯಾವುದೇ ಹಳೆಯ ಅಪರಾಧದ ಹಿನ್ನೆಲೆಯೂ ಕೂಡ ಇರೋದಿಲ್ಲ. ಪೊಲೀಸರು ರೈಲ್ವೆ ನಿಲ್ದಾಣಗಳ ಸುಮಾರು 400ಕ್ಕೂ ಹೆಚ್ಚು CCTV ದೃಶ್ಯಗಳನ್ನು ಪರಿಶೀಲನೆ ಮಾಡ್ತಾರೆ. ಆಗ ಬೋರಿವಲಿ ನಿಲ್ದಾಣದಲ್ಲಿ ಆರೋಪಿ ಓಡಿ ಹೋಗಿರುವಂತಹ ದೃಶ್ಯ ಲಭ್ಯವಾಗುತ್ತೆ. ಆತ ಧರಿಸಿದ್ದ ಟಿ ಶರ್ಟ್ ಮೇಲಿದ್ದ ಕಂಪನಿಯ ಲೋಗೋ ಪೊಲೀಸರಿಗೆ ಪ್ರಮುಖ ಸಾಕ್ಷಿಯಾಗಿ ಬಿಡುತ್ತೆ. ಆ ಲೋಗೋ ಮೂಲಕ ಪೊಲೀಸರು ಅದೇರಿ ವಿಮಾನ ನಿಲ್ದಾಣದ ಕಾರ್ಗೋ ಸಂಸ್ಥೆಯನ್ನ ಸಂಪರ್ಕ ಮಾಡ್ತಾರೆ. ಆರೋಪಿ ರೋಷನ್ ಸುವರ್ಣ ಎಂಬಾತನನ್ನ
ಪತ್ತೆ ಹಚ್ಚೋದಕ್ಕೆ ಅದು ತುಂಬ ಹೆಲ್ಪ್ ಕೂಡ ಮಾಡುತ್ತೆ. ಇನ್ನು ಬುಧವಾರ ಮಧ್ಯಾಹ್ನ ಅಂತಂದರೆ ಕೊಲೆ ಮಾಡಿದ ಕೇವಲ 15 ಗಂಟೆಗಳಲ್ಲಿ ಪೊಲೀಸರು ಪನ್ವೇಲ್ ರೈಲ್ವೆ ನಿಲ್ದಾಣವನ್ನು ಸುತ್ತುವರಿತಾರೆ. ರೋಷನ್ ಸುವರ್ಣ ಅಲ್ಲಿಂದ ಕರ್ನಾಟಕದ ಮಂಗಳೂರಿನ ರೈಲು ಹತ್ತಿ ತಪ್ಪಿಸಿಕೊಳ್ಳಲು ಹೊಂಚು ಹಾಕ್ತಾ ಇರ್ತಾನೆ. ಆದರೆ ಆತ ರೈಲು ಹತ್ತುವ ಮುನ್ನವೇ ಪೊಲೀಸರು ಆತನನ್ನು ಬಂಧಿಸಿ ಎಳೆದುಕೊಂಡು ಬರ್ತಾರೆ. ಜೂನ್ 25, 2026ರಂದು ಆರೋಪಿ ರೋಷನ್ ಸುವರ್ಣನನ್ನು ಬೋರಿವಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಕೊಲೆಗೆ ಬಳಸಿದ ಆಯುಧವನ್ನು ವಶಪಡಿಸಿಕೊಳ್ಳಲು ನ್ಯಾಯಾಲಯವು ಜೂನ್ 30ರವರೆಗೆ ಆತನನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಮತ್ತೊಂದೆಡೆ ಮಯಾಂಕ್ ಕುಟುಂಬದ ಆಕ್ರೋಶ ಮುಗಿಲು ಮುಟ್ಟಿದೆ. ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟ ಮಯಾಂಕ್ ಸಹೋದರ ಮೆಹುಲ್ ಲೋಹರ್, ನನ್ನ ತಮ್ಮ ತುಂಬಾ ಶಾಂತ ಸ್ವಭಾವದವನಾಗಿದ್ದ, ಕೇವಲ ಬಾಗಿಲು ಮುಚ್ಚುವಂತೆ ಕೇಳಿದ್ದಕ್ಕೆ ಆತನನ್ನ ಕೊಲೆ ಮಾಡಿದರೆ ಇಂಥ ನರಹಂತಕ ಆತ ಇರಬಹುದು. ಈತನಿಂದ ಸಮಾಜಕ್ಕೆ ಕಳಂಕ ಮತ್ತು ಈತನಿಂದ ಸಮಾಜಕ್ಕೆ ಬೇರೆ ರೀತಿಯಾದಂಥ ತೊಂದರೆಗಳು ಕೂಡ ಆಗಬಹುದು. ಹಾಗಾಗಿ ಆತನಿಗೆ ಗಲ್ಲು ಶಿಕ್ಷೆಯನ್ನು ಸರ್ಕಾರ ನೀಡಬೇಕು ಅಥವಾ ಕಾನೂನು ನೀಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಈ ಘಟನೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ. ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ರೈಲ್ವೆ ಪ್ರಯಾಣಿಕರ ಸುರಕ್ಷತೆಯ ಬಗ್ಗೆ ತೀವ್ರ ಕಳವಳ ವ್ಯಕ್ತವಾಗ್ತಾ ಇದೆ. ಸದ್ಯ ವೆಸ್ಟರ್ನ್ ರೈಲ್ವೆ ಮತ್ತು ಪೊಲೀಸರು ರಾತ್ರಿ ವೇಳೆಯ ರೈಲುಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲು ಬ್ಯಾಗೇಜ್ ಸ್ಕ್ರೀನಿಂಗ್ ಮತ್ತು ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ಮಯಾಂಕ್ ಲೋಹರ್ ಸಾವು ಮುಂಬೈನ ಜೀವನಾಡಿಯಾಗಿರುವ ಲೋಕಲ್ ರೈಲುಗಳ ಸುರಕ್ಷತೆಯನ್ನು ದೊಡ್ಡ ಮಟ್ಟದಲ್ಲಿ ಪ್ರಶ್ನಿಸುವಂತೆ ಮಾಡಿದೆ. ಮಳೆ ನೀರು ಒಳಗೆ ಬರದಂತೆ ತಡೆಯಲು ಬಯಸಿದ ಯುವಕ ಇಂದು ಹೆಣವಾಗಿದ್ದಾನೆ. ಇನ್ನು ಮುಂದಾದರೂ ಇಂತಹ ಘಟನೆಗಳು ಮರುಕಳಿಸದೇ ಇರಲಿ ಎಂಬುದೇ ಮುಂಬೈ ಜನರ ಆಶಯ ಕೂಡ ಆಗಿದೆ. ಕೇವಲ ಈ ಒಂದು ದುರಂತ ನಡೆದ ಬಳಿಕ ಕೇವಲ ಮುಂಬೈ ಜನರು ಮಾತ್ರ ಅಲ್ಲ, ಇಡೀ ಭಾರತದಲ್ಲಿಯೂ ಕೂಡ ಅಥವಾ ಬೇರೆ ಬೇರೆ ದೇಶದಲ್ಲೂ ಕೂಡ ಇಂತಹ ದುರಂತಗಳು ನಡೀಬಾರದು ಅನ್ನುವ ಕಾರಣಕ್ಕೆ ಅನೇಕ ರೀತಿಯ ಜಾಗೃತೆ ಅಂಥದ್ದೆಲ್ಲವನ್ನು ಕೂಡ ವಹಿಸಬೇಕು ಅಂತ ಹೇಳಿ ಜನರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸ್ನೇಹಿತರೆ, ಎಂಥ ಹಂತಕರ ನಡುವೆ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅನ್ನೋದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ಕ್ಷಣ ಪ್ರತಿದಿನವೂ ಕೂಡ ರೈಲಿನಲ್ಲಿ ಓಡಾಟ ಮಾಡುವಂಥವರಿಗೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದಂಥ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಕೇವಲ ಬಾಗಿಲನ್ನು ಮುಚ್ಚೋದಕ್ಕೆ ನಡೆದಂಥ ಒಂದು ಸಣ್ಣ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಅಂತಂದರೆ ನಿಜಕ್ಕೂ ಎಂಥ ಒಂದು ವ್ಯವಸ್ಥೆ ಅಂಥೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ವಿಡಿಯೋನ ರೈಲ್ನಲ್ಲಿ ಪ್ರಯಾಣ ಮಾಡುವಂಥ ನಿಮ್ಮ ಸ್ನೇಹಿತರಾಗಿರ್ಬೋದು, ಕುಟುಂಬದವರಾಗಿರ್ಬೋದು ಅಂಥವರೆಲ್ಲರಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನಲ್ನ ಅಂಥವರೆಲ್ಲರಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.